ಹಾಯ್ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 7th 7ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋ ಕ್ಲಾಸು ನೀವು ನಿಮ್ಮ ಲೆಸನ್ಸ್ಗಳನ್ನು ಆಲ್ರೆಡಿ 6th ಲೆಸನ್ 6 ಪೋಯಮ್ 5th ಲೆಸನ್ 5th ಪೋಯಮನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ವಾಚ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಫ್ ಯು ವಾಂಟ್ ಸರ್ಚ್ ಇನ್ ಮೈ ಪ್ಲೇಲಿಸ್ಟ್ ಆ್ಯಂಡ್ ಕಂಟಿನ್ಯೂ ವಿತ್ ಯುವರ್ ಸ್ಟಡಿ ಅಂತ ಹೇಳ್ತಾ, ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ 7th ಯೂನಿಟನ್ನು ನಾವು ನೋಡ್ತಾ ಹೋಗೋಣ್ರಿ. ಯೂನಿಟ್ 7 ಯಾವುದ್ರಿ? ನೆಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್. ನೆಸ್ಟ್ ಅಂದರೆ ಏನ್ರಿ? ಒಂದು ಗೂಡು ಯಾರ ಜೊತೆ, ಯಾರ ಗೂಡು ಅದು ಅಂತ ನೋಡ್ತಾ ಹೋದರೆ ಯಾರ ಜೊತೆಪ್ಪ ಅಂತಂದ್ರೆ ಗ್ರ್ಯಾಂಡ್ ಪೇರೆಂಟ್ಸು. ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ಗೊತ್ತಿರಬೇಕಲ್ರಿ, ಅಜ್ಜ ಅಜ್ಜಿ ಅವ್ರ ಜೊತೆ ಇದ್ದಿರ್ತಕ್ಕಂಥ ನೆನಪಾಗಲಿ ಆ ಮನೆಯನ್ನೇ ಏನು ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಗೂಡಿಗೆ ಹೋಲಿಸ್ತಾರೆ ಈ ಒಂದು ಆಥರು, ಲೇಖಕರು ಅನ್ನೋದನ್ನು ನಾವು ನೋಡ್ತೀವಿ. ಆ ಸ್ಟೋರಿಯನ್ನು ನಾವಿಲ್ಲಿ ನೀಟಾಗಿ ಅರ್ಥ ಮಾಡ್ಕೋತಾ ಹೋಗೋಣ. ಓಕೆ, ಇಲ್ಲಿ ವಾರ್ಮಪ್ ಆ್ಯಕ್ಟಿವಿಟಿ ಏನು ಕೊಟ್ಟಿದ್ದಾರೆ ನೋಡ್ರಿ. ರೈಟ್ ದ ನೇಮ್ಸ್ ಆಫ್ ಪೀಪಲ್ ಇನ್ ಯುವರ್ ಫ್ಯಾಮಿಲಿ ಇನ್ ದ ಗಿವನ್ ಬ್ಲ್ಯಾಂಕ್ಸ್ ಆ್ಯಂಡ್ ಕಂಪ್ಲೀಟ್ ದ ಫ್ಯಾಮಿಲಿ ಟ್ರೀ. ಇಲ್ಲಿ ಮನೆಗೆ ಯಾರ್ಯಾರ್ದಿರಿ ಅನ್ನೋದನ್ನು ಆ ಒಂದು ಫ್ಯಾಮಿಲಿ ಟ್ರೀ ಅನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಫಿಲ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾವು ಡೈರೆಕ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಈ ಸ್ಟೋರಿಗೆ ಹೋಗೋಣ. ಓಕೆ, ಸ್ಟೋರಿಯಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ್ರಿ. ಏನದ ನಮ್ಮ ಸ್ಟೋರಿ? ನೆಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್. ಒಂದು ಗೂಡು ಯಾರ ಜೊತೆ? ಅಜ್ಜಿ ಜೊತೆ ಇರ್ತಕ್ಕಂಥ ಒಂದು ಆ ಮನೆ, ಆ ಫೀಲು, ಆ ಗೂಡು ಯಾವ ರೀತಿ ಅಂತ ಇತ್ತು ಅಂತಕ್ಕಂಥದ್ದನ್ನು ಈ ಲಲಿತಾ ಶ್ರೀಧರ್ ಅವರು ಅತ್ಯಂತ ಅದ್ಭುತವಾಗಿ ಇಲ್ಲಿ ನಮ್ಮ ಮುಂದೆ ಆ ಒಂದು ಚಿತ್ರಣವನ್ನು ಈ ಒಂದು ಅವರ ಒಂದು ವರ್ಡ್ಗಳ ಮೂಲಕ, ಪ್ಯಾರಾಗ್ರಾಫ್ಗಳ ಮೂಲಕ, ಸ್ಟೋರಿ ಮೂಲಕ ಅತ್ಯಂತ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಓಕೆ, ವಿಲ್ ಕಂಟಿನ್ಯೂ. ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್. ಓಕೆ, ಅಮ್ಮ, ವೈ ಆರ್ ಯು ರಿಮೂವಿಂಗ್ ಆಲ್ ಮೈ ಥಿಂಗ್ಸ್ ಫ್ರಮ್ ದ ಕಬೋರ್ಡ್ಸ್. ಇಲ್ಲಿ ಏನಪ್ಪ ಅಂತಂದ್ರೆ ಮಗಳು ಅಮ್ಮನಿಗೆ ಕೇಳ್ತಾಳ. ಏನಂತ ಕೇಳ್ತಾಳಪ್ಪ ಅಂತಂದ್ರೆ, ಅಮ್ಮ ಯಾಕೆ ನನ್ನ ವಸ್ತುಗಳನ್ನು ಎಲ್ಲ ಕಬೋರ್ಡ್ನಿಂದ, ಯಾಕಂದರೆ ಈ ಒಂದು ಕಬೋರ್ಡ್ ಕೊಟ್ಟಿರ್ತಾರಲ್ರಿ, ಆ ಕಬೋರ್ಡ್ ಒಳಗೆ ವಸ್ತುಗಳನ್ನ ಇಟ್ಟಿರ್ತಾರಲ್ಲ, ಆ ಒಂದು ಕಬೋರ್ಡಲ್ಲಿರ್ತಕ್ಕಂಥ ಈ ಅಂಜಲಿ ಯಾರು? ಮಗಳು. ಯಾರು? ಅಮ್ಮನ ಮಗಳು. ಆ ಅಮ್ಮನ ಮಗಳು ಏನು ಮಾಡ್ತಾ ಇದ್ದಾಳೆ? ಕೇಳ್ತಾ ಇದ್ದಾಳೆ, ಯಾಕೆ ನನ್ನ ವಸ್ತುಗಳನ್ನು ಎಲ್ಲ ಕಬೋರ್ಡ್ನಿಂದ ತೆಗಿಲಕತ್ತಿ ಅಂತ ಹೇಳ್ಕೇನ. ಅಂಜಲಿ ಆಸ್ಕ್ಡ್ ಇನ್ ಅ ವಾಯ್ಸ್ ವಿಚ್ ಸೌಂಡೆಡ್ ಲೈಕ್ ಶಿ ವಾಸ್ ರೆಡಿ ಫಾರ್ ಅ ಫೈಟ್. ಹೊಡೆದಾಡುವಂಗ ಸಿಟ್ಟು ಬಂದದ. ಯಾರಿಗೆ? ಅಂಜಲಿಗೆ. ನನ್ನ ವಸ್ತುಗಳನ್ನು ನಮ್ಮಮ್ಮ ನನ್ನ ಕಬೋರ್ಡ್ನಿಂದ ಯಾಕೆ ತೆಗಿಲಕತ್ತಲ್ಲ ಅಂತೇಳಿ ಕೇಳಿಂದ ಹೊಡೆಯೋರ ಧ್ವನಿಯಲ್ಲಿನೇ ಈ ಅಂಜಲಿ ಮಗಳು ಅಮ್ಮನಿಗೆ ಕೇಳ್ತಾ ಇದ್ದಾಳೆ. ಮುಂದೆ ಏನಾಗತ್ತೆ ನೋಡ್ರಿ. ಯು ಆಲ್ರೆಡಿ ನೋ ಅಂಜಲಿ, ನಾ ಯಾಕೆ ಕಬೋರ್ಡ್ನಿಂದ ಆ ಒಂದು ವಸ್ತುಗಳನ್ನು ತೆಗಿಲಕತ್ತೀನಪ್ಪ ಅನ್ನೋದು ನಿನಗೆ ಗೊತ್ತದ. ಯಾಕು? ದಾದಾ ಆ್ಯಂಡ್ ದಾದಿ ನೀಡ್ ಸಮ್ ಪ್ಲೇಸ್ ಫಾರ್ ಕೀಪಿಂಗ್ ದೇರ್ ಥಿಂಗ್ಸ್. ಯಾಕಂದ್ರೆ ದಾದಾ ಆ್ಯಂಡ್ ದಾದಿ ಅಂದರೆ ಯಾರಪ್ಪ ಅಂದ್ರೆ ಅಜ್ಜ ಮತ್ತು ಅಜ್ಜಿಗೆ ಏನು ಬೇಕು? ಒಂದು ಸ್ವಲ್ಪ ಅವ್ರಿಗೆ ಇರಲಿಕ್ಕೆ, ಕುಂದಿರ್ಲಿಕ್ಕೆ, ಅವ್ರ ವಸ್ತುಗಳನ್ನ ಇಡಲಿಕ್ಕೆ ಏನು ಬೇಕು? ಸ್ಥಳ ಬೇಕು, ಪ್ಲೇಸ್ ಬೇಕು. ಅದಕ್ಕೋಸ್ಕರ ನಿನ್ನ ಒಂದು ಕಬೋರ್ಡನ್ನು, ನಿನ್ನ ರೂಮನ್ನು ನಾವೇನು ಮಾಡೋರಿದ್ದೀವಿ? ಅವ್ರಿಗೆ ಕೊಡೋರಿದ್ದೀವಿ. ಯಾರಿಗೆ? ದಾದಾ ಮತ್ತು ದಾದಿಗೆ. Her mother replied firmly. Firmly means very strictly, without any apology. Apology means ಯಾವುದೇ ಒಂದು ಕ್ಷಮೆ ಇರಲಾರ್ದೆ ದೃಢವಾಗಿ ಹೇಳ್ತಾಳೆ. ಅಜ್ಜಿ ಬರೋರ್ದಾರ, ಅವ್ರಿಗೆ ಕಬೋರ್ಡ್ ಬೇಕು, ನಾ ಕೊಡೋಕ್ಕಿದ್ದೀನಿ ಅಂತ ಹೇಳ್ತಾಳೆ. ಯಾರು? ಅಮ್ಮ ಮಗಳಿಗೆ ಹೇಳ್ತಾಳೆ. ಮುಂದೆ ಮಗಳು ಏನಂತ ನೋಡ್ರಿ. ಬಟ್ ಮಾ, ವೇರ್ ವಿಲ್ ಮೈ ಥಿಂಗ್ಸ್ ಗೋ. ಹೌದು, ನನ್ನ ಕಬೋರ್ಡ್ ನೀ ಅವ್ರಿಗೆ ಕೊಡ್ತೀಯ ಅಜ್ಜಿಗೆ, ಹಾಗಾದ್ರೆ ನನ್ನ ಕಬೋರ್ಡ್ಸ್ ಎಲ್ಲಿ ಕಳಿಸ್ಬೇಕು? ನನ್ನ ವಸ್ತುಗಳನ್ನು ಎಲ್ಲಿ ಕಳಿಸೋದು, ಎಲ್ಲಿ ಇಡಲಿ ಅಂತಕ್ಕಂಥ ಪ್ರಶ್ನೆಯನ್ನು ಯಾರು ಮಾಡ್ತಾ ಇದ್ದಾರೆ? ಅಂಜಲಿ ಮಗಳು ಮಾಡ್ತಾ ಇದ್ದಾಳೆ. ದಿಸ್ ಹ್ಯಾಸ್ ಬೀನ್ ಮೈ ರೂಮ್ ಸಿನ್ಸ್ ಐ ವಾಸ್ ಎ ಬೇಬಿ. ನಾ ಚಿಕ್ಕ ಮಗು ಇದ್ದಾಗಿ ನಡ್ಕೊಂಡು ಈ ರೂಮು ನಂದು, ಈ ಕಬೋರ್ಡು ನಂದು, ಇದೆಲ್ಲ ಈ ರೂಮಲ್ಲಿ ಇರ್ತಕ್ಕಂಥದ್ದು ಎಲ್ಲ ನಂದೇ ಅಂತಕ್ಕಂಥ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ರೀ? ಇಲ್ಲಿ ಅಂಜಲಿ ಮಗು ಹೇಳ್ತಾ ಇದ್ದಾಳೆ. ವೈ ಶುಡ್ ಐ ಗಿವ್ ಅಪ್ ಎವ್ರಿಥಿಂಗ್ ಜಸ್ಟ್ ಬಿಕಾಸ್ ದಾದಾ ಆ್ಯಂಡ್ ದಾದಿ ಆರ್ ಕಮಿಂಗ್ ಟು ಲಿವ್ ವಿತ್ ಅಸ್, ಕ್ರೈಡ್ ಅಂಜಲಿ. ಯಾಕೆ ಬಿಟ್ಕೊಡ್ಬೇಕು? ನನ್ನ ಎಲ್ಲ ರೂಮ್ ಆಗಲಿ, ನನ್ನ ಕಬೋರ್ಡ್ ಆಗಲಿ ಅವ್ರು ಬರ್ತಾರತ್ತೆ ಬಿಟ್ಕೊಡ್ಬೇಕಾ?
ಅವ್ರು ನಮ್ಮ ಜೊತೆ ಇರ್ತಾರಂತೆ ಬಿಟ್ಟು ಕೊಡ್ಬೇಕಾ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಬಹಳಷ್ಟು ಚೀರ್ತಾ ಹೇಳ್ತಾ ಇದ್ದಾಳೆ. ಯಾರು? ಮಗಳು. ಯಾರಿಗೆ? ಮಮ್ಮಿಗೆ. ಓಕೆ, ಮುಂದೆ ಏನಾಗುತ್ತೆ ನೋಡ್ರಿ. ಥರ್ಡ್ ಪ್ಯಾರಾಗ್ರಾಫ್ದಲ್ಲಿ, ಕಮ್ ಆನ್ ಅಂಜು, ಯು ಆರ್ ನಾಟ್ ಗಿವಿಂಗ್ ಅಪ್ ಎವ್ರಿಥಿಂಗ್. ಕಮ್ ಆನ್ ಅಂಜು, ನೀ ಏನಪ್ಪ ನನ್ನ ಮಾತೇ ಕೇಳಂಗಿಲ್ಲ, ಯಾವುದನ್ನು ನೀ ಬಿಟ್ಟೇ ಕೊಡೋದಿಲ್ಲ ಅಂತ ಮಮ್ಮಿ ಹೇಳ್ತಾ ಇದ್ದಾಳೆ. ಯು ಆರ್ ಓನ್ಲಿ ಗೋಯಿಂಗ್ ಟು ಸ್ಲೀಪ್ ಆನ್ ದ ಕೌಚ್ ಇನ್ ದ ಹಾಲ್ ಇನ್ಸ್ಟೆಡ್ ಆಫ್ ಇನ್ ದಿಸ್ ರೂಮ್. ನೀ ಎಲ್ಲಿ ಮಕ್ಕೊಳ್ಳೋದು? ಈ ರೂಮ್ ಬದಲಾಗಿ ಎಲ್ಲಿ ಮಕ್ಕೊಳ್ಳೋದು? ಈ ಒಂದು ಸೋಫಾ, ಕೌಚ್ ಅಂದರೆ ಏನ್ರಿ? ಸೋಫಾ ಮೇಲೆ ನೀನು ಮಲಗಬೇಕು ದಿನ. ಈ ಒಂದು ರೂಮಿನ ಬೆಡ್ ಮೇಲೆ ಮಲಗೋದು ಬಿಟ್ಟು ಈ ಒಂದು ಪ್ರತಿನಿತ್ಯ ನೀ ಎಲ್ಲಿ ಮಲಗಬೇಕಪ್ಪ ಅಂದ್ರೆ ಸೋಫಾದ ಮೇಲೆ ಮಲಗಬೇಕು ಅಂತಕ್ಕಂಥ ಮಾತನ್ನು ಯಾರು ಹೇಳ್ತಾರೆ? ಇಲ್ಲಿ ಅಮ್ಮ ಮಗಳಿಗೆ ಹೇಳ್ತಾರೆ. ಆ್ಯಂಡ್ ಮುಂದೆ ನೋಡ್ರಿ, ಆ್ಯಂಡ್ ಯುವರ್ ಥಿಂಗ್ಸ್ ಕ್ಯಾನ್ ಬಿ ಅಕಮಂಡೇಟೆಡ್ ಎಲ್ಸ್ ವೇರ್ ರಿಪ್ಲೈಡ್ ಹರ್ ಮದರ್. ಆಮೇಲೆ ನಿನ್ನ ವಸ್ತು ಕೂಡ ನಾವೇನು ಮಾಡ್ತೀವಿ? ಎಲ್ಲರೇ ಹೊರಗೆ ಇಟ್ಬಿಡ್ತೀವಿ ಅಂತ ಮಾತನ್ನು ಮಮ್ಮಿ ಮಗಳಿಗೆ ಹೇಳ್ತಾಳೆ. ಟ್ರೈಯಿಂಗ್ ಟು ಬಿ ಸೆನ್ಸಿಟಿವ್ ಬಟ್ ಫೀಲಿಂಗ್ ಆ್ಯಂಗ್ರಿ ಅಟ್ ಹರ್ ಡಾಟರ್ಸ್ ಅಬ್ಜೆಕ್ಷನ್ಸ್. ಈ ಒಂದು ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾಳೆ ಅಮ್ಮ. ಆದರೂ ಕೂಡ ಆ ಮಗಳ ವರ್ತನೆಯನ್ನು ನೋಡಿ ಅಮ್ಮನಿಗೆ ಏನು ಬರ್ಲಾಕತ್ತದಪ್ಪ ಅಂತಂದ್ರೆ ಬಹಳಷ್ಟು ಸಿಟ್ಟು ಬರ್ಲಾಕತ್ತದ. ಅಬ್ಜೆಕ್ಷನ್ ಮಾಡ್ತಾ ಇದ್ದಾಳೆ, ಯಾಕೆ ನನ್ನ ವಸ್ತುಗಳನ್ನು ಒಯ್ತೀರಾ, ನನ್ನ ಬೆಡ್ರೂಮ್ ಯಾಕೆ ಚೇಂಜ್ ಮಾಡಬೇಕು ಅಂತಕ್ಕಂಥ ಮಾತನ್ನು. ಓಕೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ್ರಿ. ದಿಸ್ ಈಸ್ ಹೌ ಇಟ್ ಹ್ಯಾಡ್ ಬೀನ್ ಎವರ್ ಸಿನ್ಸ್ ಅಂಜಲಿ ಹ್ಯಾಡ್ ಬೀನ್ ಟೋಲ್ಡ್ ದ್ಯಾಟ್ her grandparents would be living with them now onwards. This is how it had been ever since Anjali had been told that her grandparents would be living with them now onwards. ಇವತ್ತಿನ ಹಿಡಿದು ಅಥವಾ ನಾಳೆ ಹಿಡ್ಕೊಂಡು ಏನು ಮಾಡ್ತಾರ ಅವ್ರ ಅಜ್ಜ ಅಜ್ಜಿನೂ ಕೂಡ ಈ ಒಂದು ಅಂಜಲಿ ಮಮ್ಮಿ ಪಪ್ಪ ಇವರೆಲ್ಲರೊಟ್ಟಿಗೆ ಇರ್ಲಾಕ ಬರ್ತಿದಾರನ್ನು ನಿನಗೆ ಗೊತ್ತದ, ಅಂಜಲಿಗೆ ಗೊತ್ತಿತ್ತು. ದೇ ಹ್ಯಾಡ್ ರೀಸೆಂಟ್ಲಿ, ಯಾಕೆ ಬರ್ತಾ ಇದ್ದಾರೆ ನೋಡ್ರಿ ಇಲ್ಲಿಗ, ದೇ ಹ್ಯಾಡ್ ರೀಸೆಂಟ್ಲಿ ಸೋಲ್ಡ್ ಆಫ್ ಆಲ್ ದೇರ್ ಲ್ಯಾಂಡ್ ಇನ್ ದ ಲಿಟಲ್ ವಿಲೇಜ್. ಅವ್ರು ಏನು ಮಾಡಿದ್ದಾರೆ ಅಜ್ಜ ಅಜ್ಜಿ, ಅವ್ರ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಹೊಲವನ್ನು ಅಥವಾ ಜಾಗವನ್ನು ಎಲ್ಲ ಮಾರಿ ಏನು ಮಾಡೋರಿದ್ದಾರೆ, ಇಲ್ಲೇ ನಮ್ಮ ಜೊತೆ ಇರಲಿಕ್ಕೆ ಬರೋರಿದ್ದಾರೆ. ಯಾರು? ಅಜ್ಜ ಅಜ್ಜಿ. ದಾದಾ ವಾಸ್ ನಿಯರಿಂಗ್ 70 ನೌ. ಅಜ್ಜಗೆ ಎಷ್ಟಾಗ್ಯಾವ್ರಿ ವಯಸ್ಸು? 60 ಆಗ್ಯಾವ್ರಿ. ಆ್ಯಂಡ್ ವಾಸ್ ಟು ಓಲ್ಡ್, ಯಾಕಂದ್ರೆ ಅಜ್ಜಾಗ ಏನಾಗ್ಯಾವ? ವಯಸ್ಸಾಗ್ಯಾವ. ಟು ರನ್ ದ ಫಾರ್ಮ್ ಆಲ್ ಬೈ ಹಿಮ್ಸೆಲ್ಫ್. ಈ ಮನೆ ಕೆಲಸನ ಅವನೇ, ತೋಟದ ಕೆಲಸನ ಅವನೇ ಮಾಡ್ತಾ ಹೋದರೆ ಅವನಿಗೆ ವಯಸ್ಸಾಗ್ಯದ, ಇದು ಆಗಂಗಿಲ್ಲ ಅಂತ ಏನು ಮಾಡಕತ್ತಾರ, ಎಲ್ಲ ಮಾರಿ ಸಿಟಿಗೆ ಬಂದು ನಮ್ಮ ಜೊತೆನೇ ಸೆಟ್ಲ್ ಆಗವ್ರಿದ್ದಾರೆ ನನ್ನ ಮುದ್ದಿನ ಮಗಳೇ ಅಂತ ಹೇಳ್ತಾಳೆ ಅಮ್ಮ. He had promised he would not leave his land till he died, but he was finding it more and more difficult to live there alone. ಅಜ್ಜನೂ ಕೂಡ ಪ್ರಾಮಿಸ್ ಮಾಡಿದರು. ಏನಂತ ಪ್ರಾಮಿಸ್ ಮಾಡಿದರು? ಹೊಲವನ್ನು ಮಾರಂಗಿಲ್ಲ, ನಾ ಸಾಯೋ ತನಕ ಹೊಲ ಮಾರುವಂಗಿಲ್ಲ. ಬಟ್ ಯಾಕೆ ಮಾರಿದ್ರಪ್ಪ ಅಂದರೆ ಈಗ, ಬಟ್ he was finding it more and more difficult to live there alone. ಯಾಕಂದರೆ ಅಲ್ಲಿ ಒಬ್ಬರಿಗೆ ಹೊಲದಲ್ಲಿ ಮನೆ ಎಲ್ಲ ಕೆಲಸ ಮಾಡೋದು ಬಹಳಷ್ಟು ಕಷ್ಟಕರ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಹೊಲವನ್ನು ಮಾರಿ ಅಜ್ಜ ಅಜ್ಜಿ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಆಲ್ his children had migrated to cities. ಆ ಅಜ್ಜ ಅಜ್ಜಿ ಮಕ್ಕಳೆಲ್ಲ ಏನು ಮಾಡಿದಾರ? ಮೈಗ್ರೇಟೆಡ್ ಮೀನ್ಸ್ ವಲಸೆ ಬಂದ್ಬಿಟ್ಟಿದ್ದಾರೆ. ಎಲ್ಲಿ? ಸಿಟಿಗೆ. ಯಾಕಂದ್ರೆ ನಿಮ್ಮ ಮಕ್ಕಳ ಎಜುಕೇಷನ್ ಸಲುವಾಗಿ, ಅವ್ರ ನೌಕರಿ ಸಲುವಾಗಿ ಎಲ್ಲರೂ ಸಿಟಿಗೆ ಬಂದ್ಬಿಟ್ಟಾರ. ಅಲ್ಲಿ ಯಾರು ಅವ್ರ ಜೊತೆ ಕೆಲಸ ಮಾಡೋರು ಇಲ್ಲ. ಟು ಆಫ್ ಅಂಜಲಿ's ಚಾಚಾಜಿಸ್ ವೇರ್ ಅಬ್ರಾಡ್. ನಿಮ್ಮ ಚಾಚಾಜಿಗಳು ಅಂದ್ರೆ ಕಾಕಾ ದೊಡ್ಡಪ್ಪಗಳು ಎಲ್ಲಿದ್ದಾರೆ? ಅಬ್ರಾಡ್, ವಿದೇಶದಲ್ಲಿದ್ದಾರೆ. ಓನ್ಲಿ ಪಾಪಾ ಲಿವ್ಡ್ ಇನ್ ಪುಣೆ ವೈಲ್ ರೀತಾ ಬೌವಾ ವಾಸ್ ಇನ್ ಡೆಲ್ಲಿ. ಇನ್ನೊಬ್ಬಕ್ಕೆ ಇಲ್ಲಿ ಪಪ್ಪ ಏನಪ್ಪ ಅಂತಂದ್ರೆ ಅವ್ರು ಪುಣೆಯಲ್ಲಿ ಇರ್ತಾರ. ವೈಲ್ ರೀತಾ ಬೌವಾ ವಾಸ್ ಇನ್ ಡೆಲ್ಲಿ. ರೀತಾ ಬೌವಾ ಅವರು ಎಲ್ಲಿದ್ದಾರಪ್ಪ ಅಂತಂದ್ರೆ ಡೆಲ್ಲಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. Dada had been persuaded by Anjali's father to come and live with them. Papa wanted all of them to be together as a joint family. ಅದಕ್ಕೆ ಈಗ ನಿಮ್ಮ ಅಪ್ಪ ಏನು ಮಾಡಿದ್ದಾರೆ, ಅಂಜಲಿ ಅವ್ರ ಪಪ್ಪ ಏನು ಮಾಡಿದಾರಪ್ಪ ಅಂತಂದ್ರೆ ನಮ್ಮ ಜೊತೆನೇ ಇರ್ರಿ ಅಂತಕ್ಕಂಥ ಪರ್ಸ್ಯೂಡೆಡ್ ಮೀನ್ಸ್ ಮನವನ್ನು ಒಲಿಸೋದು, ಮನಸ್ಸನ್ನು ಬದಲಾಯಿಸೋದು.
ನೀವು ಯಾಕಲ್ಲಿ ನಾವು ಇಲ್ಲಿ ಗಂಡ ಹೆಂಡತಿ ನಮ್ಮ ಅಂಜಲಿ ಮೂರೇ ಜನ ಇದ್ದೀವಿ, ನೀವು ಬರ್ರಿ ಎಲ್ಲ ಕೂಡ ನಾವೇನು ಮಾಡೋಣ, ಈ ಒಂದು ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಕೂಡ ಬದುಕೋನು, ಎಲ್ಲರೂ ಕೂಡಿ ಒಟ್ಟಿಗೆ ಬದುಕೋನು ಅಂತಕ್ಕಂಥ ಆಸೆ ನಿಮ್ಮ ಅಪ್ಪನಿಗಿದೆ. ಯಾರಿಗೆ? ಅಂಜಲಿ ಅಪ್ಪಗಿದೆ. ಅದಕ್ಕೋಸ್ಕರ ಅವರಿಬ್ಬರು ಅಜ್ಜ ಅಜ್ಜಿ ಬರ್ತಾ ಇದ್ದಾರೆ ಅಂತ ಎಲ್ಲ ಸ್ಟೋರಿಯನ್ನು ಅಮ್ಮ ಹೇಳ್ತಾಳೆ. ಮುಂದೆ ಏನಾಗುತ್ತೆ ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಇದೆ ನೋಡ್ರಿ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಆನ್ಸರ್ ದ ಫಾಲೋವಿಂಗ್ ಇನ್ ವರ್ಡ್ ಆರ್ ಪ್ರೇಸ್ ಆರ್ ಸೆಂಟೆನ್ಸಸ್. ಹೂ ರಿಮೂವ್ಡ್ ಅಂಜಲಿ's things from her cupboard? Her mother. Anjali parents accepted Dada and Dadi to live with them. Where was Anjali going to sleep when her room was vacated? Couch. Sofa Magri. Papa wanted all them to live together as joint family. ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಕೂಡ ಇರಬೇಕು ಅನ್ನೋದು ಅಪ್ಪನ ಆಸೆ ಅದ. ವೇರ್ ಡಿಡ್ ಬುವಾ ಲಿವ್? ಬುವಾ ಎಲ್ಲಿರ್ತಾರೆ? ಡೆಲ್ಲಿಯಲ್ಲಿ ಇರ್ತಾರೆ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ಕಮೆಂಟ್ ಸೆಕ್ಷನಲ್ಲಿ ನಾನು ಸೊಲ್ಯೂಷನ್ನ ಕೊಡ್ತೀನಿ. ಮುಂದೆ ಏನಾಗುತ್ತೆ ನೋಡ್ರಿ. ಅಫ್ಕೋರ್ಸ್ ಅಂಜಲಿ ಎಂಜಾಯ್ಡ್ ಮೀಟಿಂಗ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಡ್ಯೂರಿಂಗ್ ಹರ್ ಹಾಲಿಡೇಸ್, ಬಟ್ ದ್ಯಾಟ್ ಡಿಡ್ ನಾಟ್ ಮೀನ್ ಶಿ ವಾಸ್ ಗೋಯಿಂಗ್ ಟು ಬಿ ಹ್ಯಾಪಿ ಗಿವಿಂಗ್ ಅಪ್ ಹರ್ ರೂಮ್ ಫಾರ್ ದೆಮ್. ಅಫ್ಕೋರ್ಸ್ ಈ ಅಜ್ಜ ಅಜ್ಜಿಯ ಬಗ್ಗೆ ಯಾರಿಗೆ ಗೊತ್ತದ? ಅಂಜಲಿಗೆ ಗೊತ್ತದ. ಅಂಜಲಿ ಎಂಜಾಯ್ಡ್ ಮೀಟಿಂಗ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್. ಅವರ ಅಜ್ಜ ಅಜ್ಜಿನ ಅವ್ರ ಹಳ್ಳಿಗೆ ಹೋಗಿ ಮೀಟ್ ಆಗಿ ಅವ್ರ ಜೊತೆ ಆಟ ಆಡಿ ಮಜಾ ಮಾಡಿದ್ದು ಆಕಿಗೆ ಚಲೋ ಇದೆ. ಬಟ್ ಪ್ರಾಬ್ಲಮ್ ಏನ್ರಿಪ್ಪ ಅಂತಂದ್ರೆ, ಈಗ ಯಾವಾಗ ಹೋಗಿರ್ತಿದಳು ಹಳ್ಳಿಗೆ ಅಜ್ಜ ಅಜ್ಜಿಗೆ? ಹಾಲಿಡೇಸ್, ಸುಟಿ ಇರ್ತಾವಲ್ರಿ, ಬ್ಯಾಸ್ಗೆ ಸುಟಿ, ದೀಪಾವಳಿ ಸುಟಿ, ಅಂಥ ಟೈಮ್ನಾಗ ಹೋಗಿ ಅಜ್ಜ ಅಜ್ಜಿ ಜೋಡಿ ಮಜಾ ಮಾಡಿ ಬರ್ತಾ ಇದ್ದಳು. ಬಟ್ ದ ಪ್ರಾಬ್ಲಮ್ ಈಸ್, ವಾಟ್ ಈಸ್ ದಟ್ ಪ್ರಾಬ್ಲಮ್? ಬಟ್ ದ್ಯಾಟ್ ಡಿಡ್ ನಾಟ್ ಮೀನ್ ಶಿ ವಾಸ್ ಗೋಯಿಂಗ್ ಟು ಬಿ ಹ್ಯಾಪಿ ಗಿವಿಂಗ್ ಅಪ್ ಹರ್ ರೂಮ್ ಫಾರ್ ದೆಮ್. ಈಗ ಈಕಿಗೆ ಯಾಕೆ ತ್ರಾಸ ಆಗ್ಲಾಗ್ತಾ ಇದೆಪ್ಪ ಅಂತಂದ್ರೆ, ತನ್ನ ರೂಮನ್ನು ಅವ್ರಿಗೆ ಬಿಟ್ಟು ಕೊಡಬೇಕಲ್ಲ, ತನ್ನ ಕಬೋರ್ಡ್ಸ್ಗಳನ್ನು, ತನ್ನ ವಸ್ತುಗಳ ಜಾಗವನ್ನು ಇನ್ನೊಬ್ಬರಿಗೆ ಬಿಟ್ಟು ಕೊಡಬೇಕಂತಕ್ಕಂಥದ್ದು ಆಕೆಗೆ ಸಿಟ್ಟಿಗೆ ಕಾರಣ ಆಗಿದೆ. ಅಂಜಲಿ ವಾಸ್ ಆ್ಯನ್ ಓನ್ಲಿ ಚೈಲ್ಡ್. ಅಂಜಲಿ ಒಬ್ಬಾಕಿನೇ ಮಗಳು. ಯಾರಿಗೆ? ಅವರ ಅಪ್ಪ ಅಮ್ಮನಿಗೆ. ನೆವರ್ ಇನ್ ಹರ್ ಲೈಫ್ ಹ್ಯಾಡ್ ಶಿ ಲೈಕ್ಡ್ ಶೇರಿಂಗ್ ಎನಿಥಿಂಗ್ ಆ್ಯಂಡ್ ಶಿ ವಾಸ್ ನಾಟ್ ರೆಡಿ ಟು ಚೇಂಜ್ ನೌ. ಆಕಿ ತನ್ನ ಒಂದು ಜಾಗ ಆಗಲಿ, ತನ್ನ ವಸ್ತುಗಳನ್ನು ಯಾರ ಜೊತೆನೂ ಕೂಡ ಹಂಚಿಕೊಳ್ಳಿಕ್ಕೆ ಪಟ್ಟಕ್ಕೆಲ್ಲ. ಅದಕ್ಕೆ ಈಗ ತನ್ನ ರೂಮ್ ಆಗಲಿ, ತನ್ನ ಕಬೋರ್ಡ್ಗಳಾಗಲಿ, ತನ್ನ ವಸ್ತುಗಳನ್ನಾಗಲಿ ಅಜ್ಜ ಅಜ್ಜಿ ಕೊಡಬೇಕು ಅಂತಕ್ಕಂಥ ಒಂದು ಮಾತು ಆಕೆಗೆ ಬಹಳ ಸಿಟ್ಟಿಗೆ ಕಾರಣ ಆಗಿದೆ ಅನ್ನೋದನ್ನು ನಮಗಿಲ್ಲಿ ಗೊತ್ತಾಗುತ್ತೆ. ಹೌದಿಲ್ರಿ? ಓಕೆ, ನೆಕ್ಸ್ಟ್ ಮುಂದೆ ಏನಾಗುತ್ತೆ ನೋಡೋಣ್ರಿ. ಆ್ಯಂಡ್ ಸೊ ಇಟ್ ವಾಸ್ ದ್ಯಾಟ್ ವೆನ್ ಗ್ರ್ಯಾಂಡ್ ಪೇರೆಂಟ್ಸ್ ಕೇಮ್. ಕೊನೆ ಕೂಡ ಯಾರು ಬಂದ್ರಿ? ಅಜ್ಜ ಅಜ್ಜಿ ಬಂದರು. ಎಲ್ಲಿ? ಅಂಜಲಿ ಮನೆಗೆ. ಅಂಜಲಿ ವಾಸ್ ಇನ್ ಹರ್ ಪಸ್ಸಿ ಇರಿಟೇಟಿಂಗ್ ಬ್ರ್ಯಾಟಿ ಮೂನ್. ಅಂಜಲಿ ಏನಪ್ಪ ಅಂತಂದ್ರೆ, ಆಕಿ ಅತ್ಯಂತ ಮುಖ ಗಂಟು ಹಾಕ್ಕೊಂಡು ತನಗೇನೋ ಇರಿಟೇಟ್ ಆಗ್ಲಾರ್ದು ಇವರೆಲ್ಲ ನನ್ನ ರೂಮ್ ತೋತಾರೆ, ತ್ರಾಸ ಆಗ್ತದೆ ಅನ್ನೋ ಹಾಗೆ. ಬ್ರ್ಯಾಟಿ ಮೀನ್ಸ್ ವಿನಯತೆ ಇರದ ಹಾಗೆ, ಸಿನ್ಸಿಯಾರಿಟಿ, ಲಾಯಲಿಟಿ ಇಲ್ಲ. ಶಿ ಮೇಡ್ ಎ ಶೋ ಆಫ್ ಶಿ ಹ್ಯಾಡ್ ಲಾಸ್ಟ್ ಹರ್ ರೂಮ್. ತನ್ನ ರೂಮನ್ನು ನಾನು ಕಳ್ಕೊಂಡೆ ಅಂತಕ್ಕಂಥ ನೋವಿನಲ್ಲಿ ಆಕೆ ಇದ್ದಾಳೆ ಅನ್ನೋದು ಇಲ್ಲಿ ನಮಗೆ ತೋರಿಸ್ಕೊಡುತ್ತೆ. ಡಿಯರ್ ಲರ್ನರ್ಸ್, ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಅಪ್ಪ ಮಮ್ಮಿ ಅಜ್ಜ ಅಜ್ಜಿ ಇಲ್ಲಿ ಕೂತ ನೋಡ್ರಿ. ಯಾರು? ಅಂಜಲಿ. ಓಕೆ, ಈ ಪಿಕ್ಚರೇ ಈ ಒಂದು ಸ್ಟೋರಿಯನ್ನು ಹೇಳುತ್ತೆ. ಓಕೆ, ನೆಕ್ಸ್ಟ್ ನಾವು ಮುಂದೆ ನೋಡೋಣ, ಸ್ಟೋರಿಯನ್ನು ಕಂಟಿನ್ಯೂ ಮಾಡೋಣ. ವೆನ್ ಶಿ ವಾಸ್ ನಾಟ್ ಮೇಕಿಂಗ್ ರೂಡ್ ಕಮೆಂಟ್ಸ್. ಸಿಟ್ಟಿಗೆ ಬಂದಾಗ ಮಾತಾಡೋಕ್ಕಿಂತ ಆ ರೀತಿ ಮಾತನಾಡಾರ್ದೆ ಯಾವ ರೀತಿ ಮಾತಾಡ್ತಾ ಇದ್ದಾರಪ್ಪ ಅಥವಾ ರೂಡ್ ಅಂದರೆ ಹೊರಟ. ಶಿ ವುಡ್ ನಾಟ್ ಟಾಕ್ ಮಚ್ ಆ್ಯಂಡ್ ಪ್ರೆಟೆಂಡ್ ಟು ಬಿ ಗ್ಲೂಡ್ ಟು ಹರ್ ಫೇವ್ರೆಟ್ ಪ್ರೋಗ್ರಾಮ್ ಆನ್ TV. ಆಕೆ ಶಿ ವುಡ್ ನಾಟ್ ಟಾಕ್ ಮಚ್, ಅಷ್ಟೊಂದೇನು ಮಾತಾಡಲಿಲ್ಲ, ಬರೀ ನಟನೆ ಮಾಡತ್ತಿಲ್ಲ ಆಕಿ. ಪ್ರೆಟೆಂಡ್ ಅಂದರೆ ಏನು? ಆ್ಯಂಡ್ ಪ್ರೆಟೆಂಡ್ ಮೀನ್ಸ್ ನಟನೆ ಮತ್ತು ಬಿ ಗ್ಲೂಡ್ ಮೀನ್ಸ್ ಟು ಹರ್ ಫೇವ್ರೆಟ್ ಪ್ರೋಗ್ರಾಮ್. ಆಕೆ ಫೇವ್ರೆಟ್ ಪ್ರೋಗ್ರಾಮು ಏನಪ್ಪ ಅಂತಂದ್ರೆ, ಆಕೆ ಖುಷಿ ಕೊಡ್ಲಾಕತ್ತದ ಅಂತೇಳಿ ನಾಟಕ ಮಾಡ್ಲತ್ತಾಳ. ಅಟ್ಟೆ TV ಪ್ರೋಗ್ರಾಮ್ ನೋಡ್ಕೋತ ಖುಷಿ ಆಗ್ಲತ್ತದ ಅಂತೇಳಿ. ಆ್ಯಂಡ್ ಶಿ ವಾಸ್ ನಾಟ್ ವೆರಿ ಪೊಲೈಟ್ ಆ್ಯಂಡ್ ಕಂಪ್ಲೇಂಟ್. ಯಾವುದನ್ನು ಕೂಡ ಆಕೆ ಅಷ್ಟು ಪೊಲೈಟ್ ಇರಲಿಲ್ಲ. ಆಮೇಲೆ ಎದ್ರ ಬಗ್ಗೆನೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇರಲಿಲ್ಲ. ದೋ ನಾಟ್ ಡೈರೆಕ್ಟ್ಲಿ, ಫಾರ್ ಶಿ ವಾಸ್ ಟು ಅಫ್ರೇಡ್ ಆಫ್ ಹರ್ ಫಾದರ್ಸ್ ವ್ರಾತ್. ಯಾಕೆ ಹಂಗೆ ಮಾಡಾಕತ್ತಿಲ್ಲಕ್ಕೆ ನಾಟಕ ಅಂದ್ರೆ, ಅವ್ರ ಅಪ್ಪ ಸಿಟ್ಟು ಭಾಳ ಅದ, ಎಲ್ಲರ ಹೊಡೆದಿದ್ದಾನಂತಕ್ಕಂಥ ಒಂದು
ಸಿಟ್ಟಿಗೆ ಆಕೆ ಈ ರೀತಿ ನಾನು ಚೆನ್ನಾಗೇ ಇದ್ದೀನಿ, ನನಗೇನು ಇರಿಟೇಟ್ ಆಗಿಲ್ಲ, ನನಗೇನು ತ್ರಾಸ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನೋಟದಲ್ಲೇ ಆಕೆ ಖುಷಿಯಲ್ಲಿ ಇದ್ದೀನಿ ಅಂತಕ್ಕಂಥ ನಾಟಕವನ್ನು ಆಕೆ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ವರ್ಡ್ಸ್ ನೋಡಿದ್ದೀವಿ. ಇಲ್ಲಿ ಏನು ಬಂತು? ಪುಸ್ಸಿ ಬಂತು. ಪುಸ್ಸಿ ಮೀನ್ಸ್ ಗಿವಿಂಗ್ ಟು ಮಚ್ ಇಂಪಾರ್ಟೆನ್ಸ್ ಟು ಲಿಟಲ್ ಥಿಂಗ್ಸ್, ಅಂದ್ರೆ ಚಿಕ್ಕ ಚಿಕ್ಕ ವಸ್ತುಗಳಿಗೆ ಬಹಳಷ್ಟು ಮಹತ್ವವನ್ನು ಕೊಡೋದು. ಬ್ರ್ಯಾಟಿ ಮೀನ್ಸ್ ಇಂಪೊಲೈಟ್, ಅನ್ರೂಲಿ, ವರ್ಟ. ರಾತ್ ಮೀನ್ಸ್ ಗ್ರೇಟ್ ಆ್ಯಂಗರ್, ದೊಡ್ಡ ಸಿಟ್ಟು. ಓಕೆ, ಮುಂದೇನಾಗತ್ತೆ ನೋಡೋಣ್ರಿ. ಇಟ್ ವಾಸ್ ಟ್ರೂ ದ್ಯಾಟ್ ಹ್ಯಾವಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್ ಲಿವಿಂಗ್ ವಿತ್ ದಮ್ ನೀಡೆಡ್ ಅಡ್ಜಸ್ಟಿಂಗ್ ಟು ನ್ಯೂ ರುಟೀನ್. ಇಟ್ ವಾಸ್ ಟ್ರೂ, ಇದು ನಿಜಾನೇ. ಯಾವುದ್ರಿ? ದಟ್ ಹ್ಯಾವಿಂಗ್ ಗ್ರ್ಯಾಂಡ್ ಪೇರೆಂಟ್ಸ್ ಲಿವಿಂಗ್ ವಿತ್ ದಮ್ ನೀಡೆಡ್ ಅಡ್ಜಸ್ಟಿಂಗ್ ಟು ಎ ನ್ಯೂ ರುಟೀನ್. ಈಗ ನೋಡ್ರಿ, ನಾವೇ ಎಲ್ಲರೇ ಹೊಸ ಮನೆಗೆ ಎಲ್ಲೇ ಹೋದಿವಪ್ಪ ಅಂತಂದ್ರೆ, ಹೊಸ ಊರಿಗೆ ಅದು ಹೋದಿವಪ್ಪ ಅಂದ್ರೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಹೊಸ ಒಂದು ದಿನಚರಿ ಚಾಲು ಆಗುತ್ತೆ. ಅಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ನಮಗೆ ಏನಾಗುತ್ತೆ? ಟೈಮ್ ತೊಗೊಳ್ತದ. ಆ ರೀತಿ ಅಜ್ಜ ಅಜ್ಜಿ ಕೂಡ ಕೆಲವೊಂದಿಷ್ಟು ಟೈಮ್ ತೊಗೊಳಕತ್ತು. ದ ಗ್ರ್ಯಾಂಡ್ ಪೇರೆಂಟ್ಸ್ ವೋಕ್ ಅಪ್ ಮಚ್ ಎನಿವನ್ ಎಲ್ಸ್ ಡಿಡ್ ದ್ಯಾಟ್ ಮೇಡ್ ಥಿಂಗ್ಸ್ ಅವೇಕ್ವರ್ಡ್. ಅಂದ್ರೆ ಇಲ್ಲಿ ನೋಡ್ರಿ, ಅಜ್ಜ ಅಜ್ಜಿ ಬಂದರು, ತಮ್ಮ ಜೀವನ ಸ್ಟಾರ್ಟ್ ಮಾಡ್ರು. ಮುಂಜಾನೆ ಯಾವಾಗ ಹೇಳ್ತಿದಾರಪ್ಪ? ಮಚ್ ಬಿಫೋರ್ ಎನಿವನ್ ಎಲ್ಸ್ ಡಿಡ್ಸ್ ದಟ್ ಮೇಡ್ ಥಿಂಗ್ಸ್ ಏಕ್ವರ್ಡ್ಸ್. ಅಂದ್ರೆ ಎಲ್ಲರೂ 8ಕ್ಕೆ ಕೇಳೋರು, ಇವ್ರು 4ಕ್ಕೆ ಎದ್ದು ಬಿಡೋರು ಇವ್ರು ಅಜ್ಜ ಅಜ್ಜಿ. ಯಾಕಂದ್ರೆ ಅವರೆಲ್ಲ ಜಲ್ದಿ ಎದ್ದು, ಹಳ್ಳಿಯಾಗೆಲ್ಲ ಜಲ್ದಿ ಎದ್ದು ಕೆಲಸ ಮಾಡೋವ್ರಿ. ಇದು ಅವರಿಗೆ ವಿಚಿತ್ರ ಅನಿಸ್ಲಿಕ್ಕತ್ತು. ಯಾರಿಗೆ? ಅಂಜಲಿಗೆ ಮತ್ತು ಅಂಜಲಿಗೆ ಅಷ್ಟೇ. ಯಾಕಂದ್ರೆ ಅಂಜಲಿಗೆ ಅಷ್ಟೇ ಇಲ್ಲಿ ಏನಾಗ್ತಾ ಇದೆ? ಭಾಳಷ್ಟು ಟಾರ್ಚರ್ ಆಗ್ತಾ ಇದೆ. Dadi was forever doing some puja or other, and if there was objection to onions in the food one day, Dadi was forever doing some puja. ದಾದಿ ಮುಂಜಾನೆ ಎದ್ದು ಏನು ಮಾಡೋರ್ರಿ? ಸ್ನಾನ ಮಾಡಿ ಎಲ್ಲ ಕೆಲಸಗಳು ಮುಗಿಸಿ ಪೂಜೆ ಮಾಡೋರು, ದೇವ್ರ ಪೂಜೆ. ಆರ್ ಅದರ್, ಆ್ಯಂಡ್ ಇಫ್ ದೇರ್ ವಾಸ್ ಅಬ್ಜೆಕ್ಷನ್ ಟು ಆನಿಯನ್ಸ್ ಇನ್ ದ ಫುಡ್ ಒನ್ ಡೇ, ಇಟ್ ವಾಸ್ ಎಗ್ಸ್ ದ ನೆಕ್ಸ್ಟ್ ಡೇ. ಪ್ರತಿಯೊಂದು ದಿನಾನು ಬೇರೆ ಬೇರೆ ಅಡುಗೆಯನ್ನು ಮಾಡವ್ರಿ. ಯಾರು? ಅಜ್ಜಿ. ಅಷ್ಟು ಮಸ್ತ್ ಮಸ್ತ್ ಅಜ್ಜಿ ಅಡುಗೆ ಮಾಡ್ತಿದ್ರಿ ಅವ್ರು. ಯಾಕಂದ್ರೆ ಅವ್ರಿಗೆ ಖಾಲಿ ಕುಂದ್ರು ಆಗ್ತಿರ್ಲಿಲ್ಲ. ಓಕೆ, ಅಂಥ ಅಜ್ಜಿ ಎಲ್ಲಿದ್ರು. ಮುಂದೆ ಏನಾಗುತ್ತೆ ನೋಡ್ರಿ. ದೇ ವುಡ್ ನಾಟ್ ಗೋ ವಿತ್ ದೆಮ್ ಟು ಈಟ್ ಔಟ್ ಆಟ್ ರೆಸ್ಟೋರೆಂಟ್ಸ್. ಈ ಅಜ್ಜ ಅಜ್ಜಿಗಳು ಅವ್ರ ಕೈಲೇ ಮಾಡ್ಕೊಂಡಿದ್ದು ತಿನ್ನೋದು ಅವ್ರಿಗೆ ರೂಢಿರಿ. ಇವ್ರಂಗೆ ದಿನ ರೆಸ್ಟೋರೆಂಟ್ಗೆ ಹೋಗೋದು, ವಾರಕ್ಕೊಮ್ಮೆ ಹೋಗೋದು, 15ಕ್ಕೆ ಹೋಗೋದು ಇಷ್ಟ ಆಗಂಗಿಲ್ಲ ಈ ಹಳೆ ಜನರಿಗೆ. ಆ ರೀತಿ ಏನಪ್ಪ ಅಂದ್ರೆ ಇವ್ರು ಮನ್ಯಾಗ ಅಡುಗೆ ಮಾಡ್ಕೊಂಡು ತಿನ್ನೋರು. ಆ ಅಂಜಲಿ ಮತ್ತು ಅವ್ರ ಅವ್ವ ಅಪ್ಪ ಹೊರಗೋಗಿ ರೆಸ್ಟೋರೆಂಟಿಗೆ ತಿನ್ನೋದು ಅವ್ರಿಗೆ ಇಷ್ಟ ಇರಲಿಲ್ಲ. ದೇ ವುಡ್ ನಾಟ್ ವಾಚ್ ಮೂವೀಸ್ ಇನ್ ಥಿಯೇಟರ್ಸ್. ಇವರು ಪಿಕ್ಚರನ್ನು ಟಿ ವಿಯಾಗ ಅಷ್ಟೇ ನೋಡ್ತಿದ್ರು. ಫಿಲ್ಮ್ಗೆ ಹೋಗಿ ಅಲ್ಲಿ ರೊಕ್ಕ ಮಾಡಿ ಅಂಥ ಪಿಕ್ಚರ್ಗಳನ್ನು ಅವ್ರು ನೋಡ್ತಾ ಇರಲಿಲ್ಲ. ದೇ ವುಡ್ ನಾಟ್ ಎಂಜಾಯ್ ಶಾಪಿಂಗ್ ಜಸ್ಟ್ ಫಾರ್ ಫನ್. ಅವರು ಶಾಪಿಂಗ್ ರೊಕ್ಕ ಮಾಡೋನಕ್ಕೆ ಅವ್ರಿಗೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಅವರು ಶಾಪಿಂಗನ್ನು ಕೂಡ ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ. ದೇ ಥಾಟ್ ಸ್ಟ್ರ್ಯಾಪ್ ಡ್ರೆಸ್ಸಸ್ ವೇರ್ ಟು ಫಾರಿನ್ ಆ್ಯಂಡ್ ಶಾರ್ಟ್ ಸ್ಕರ್ಟ್ಸ್ ಟೋಟಲಿ ಅವಾಯ್ಡೆಬಲ್. ಸ್ಟ್ರ್ಯಾಪ್ ಡ್ರೆಸ್ಸಸ್ ಅಂದ್ರೆ, ಸ್ಟ್ರ್ಯಾಪ್ ಡ್ರೆಸ್ಸಸ್ ಅಂದ್ರೆ ಮಾಡ್ರನ್ ಡ್ರೆಸ್ಸಸ್. ಈ ಆಧುನಿಕ ಅದಾವಲ್ರಿ, ಎಷ್ಟು ಶಾರ್ಟ್ ಆಗ್ಯದಲ್ಲ ಅಂಥ ಡ್ರೆಸ್ಗಳನ್ನು ಅವರು, ಫಾರಿನ್ ಡ್ರೆಸ್ಗಳನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ. ಅವುಗಳನ್ನು ಹೇಟ್ ಮಾಡ್ತಾ ಇದ್ರು, ಅವುಗಳನ್ನು ಅವಾಯ್ಡ್ ಮಾಡ್ತಾ ಇದ್ರು. ಯಾರು? ಅಜ್ಜ ಅಜ್ಜಿ. ಪಾಪ್ ಮ್ಯೂಸಿಕ್ ವಾಸ್ ನಾಯ್ಸ್ ಆ್ಯಂಡ್ ಐಸ್ ಕ್ರೀಮ್ಸ್ ವರ್ ನಾಟ್ ಗುಡ್ ಫಾರ್ ಹೆಲ್ತ್. ಈ ನಾವು ದಾನ್ ಡಿ ಜೆ ಸಾಂಗ್ ಹೊಡಿತೀವಲ್ರಿ, ಅಂಥ ಹಾಡುಗಳು ಅವ್ರಿಗೆ ಇಷ್ಟ ಇಲ್ಲ. ಐಸ್ ಕ್ರೀಮ ಇವು ದೇಹಕ್ಕೆ ಒಳ್ಳೆಯದಲ್ಲ ಅಂತಕ್ಕಂಥ. ನೋಡ್ರಿ ಎಷ್ಟು ಬೆಸ್ಟ್ ಲೈಫನ್ನು ಲೀಡ್ ಮಾಡ್ತಾಯಿದ್ರು ಅಜ್ಜ ಅಜ್ಜಿ. ಅದಕ್ಕೆ ಅವರು 100 ವರ್ಷ ಬದುಕ್ತಾರೆ. ನಾವೆಲ್ಲ 50-40 ವರ್ಷಕ್ಕೆ ಸಾಯ್ತೀವ್ರಿ. ಯಾಕಂದ್ರೆ ನಮ್ದು ರೂಟೀನ್ ಹಂಗದ. ನಾವು ಬರೀ ಪಿಜ್ಜಾ ಬರ್ಗರ್ ಹೋಟೆಲ್ನಾಗ ನಮ್ಮ ಜೀವನ ಮಾಡೋದು. ಅದಕ್ಕೆ ನಾವಿಲ್ಲಿ ಅಜ್ಜ ಅಜ್ಜಿಯಿಂದ ಈ ಒಂದು ಪಾಯಿಂಟನ್ನು ಕೂಡ ಕಲಿಬೇಕನ್ನೋದನ್ನು ನಾವಿಲ್ಲಿ ನೋಡ್ಬೇಕ್ರಿ. ಮುಂದೆ 9th ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ನೋಡ್ರಿ. ದ ಒನ್ ಥಿಂಗ್ ದೇ ಡಿಡ್ ಶೇರ್ ವಾಸ್ ಅನ್ ಅಡಿಕ್ಷನ್ ಟು ಟೆಲಿವಿಷನ್, ಬಟ್ ದ ಪ್ರೋಗ್ರಾಮ್ಸ್ ದೇ ವಾಚ್ಡ್ ಪುಟ್ ಅಂಜಲಿ ಟು ಸ್ಲೀಪ್. ಬಟ್ ಅವ್ರಿಗೆ ಒಂದು ಅಡಿಕ್ಷನ್ ಇತ್ತು. ಅಡಿಕ್ಷನ್ ಅಂದರೆ ಅಟ್ಯಾಚ್ಮೆಂಟ್, ಚಟ ಅಂತ ಕರಿತೀವಲ್ಲ. ಯಾವ ಚಟ? ಟಿ ವಿ ನೋಡೋ ಚಟ ಅಜ್ಜ ಅಜ್ಜಿಗಿತ್ತು. ಬಟ್ ದ ಪ್ರೋಗ್ರಾಮ್ಸ್ ದೇ ವಾಚ್ಡ್ ಪುಟ್ ಅಂಜಲಿ ಟು ಸ್ಲೀಪ್. ಇವರೆಲ್ಲ ಅಜ್ಜ ಅಜ್ಜಿ ಯಾವ್ದು ರಾಮಾಯಣ ಮಹಾಭಾರತ ನೋಡ್ತಿದ್ರಿ, ಅಂಜಲಿ ಕಾರ್ಟೂನ್ ನೋಡೋಕ್ಕಿ. ಮತ್ತು ಇವ್ರಿಗೆ ಈಕಿ ಇಷ್ಟ ಇರ್ತದಲ್ಲ ಆ ಟಿ ವಿ ನೋಡೋದು ಬಿಟ್ಟಿಕ್ಕೆ ಮನ್ಕೊಂಡ್ಬಿಡ್ತಾ ಇದ್ದಲ್ಲಕ್ಕೆ ಅಂಜಲಿ. ಅಂಜಲಿ ಫೆಲ್ಟ್ ಆಸ್ ಇಫ್ ಶಿ ಹ್ಯಾಡ್ ಸಡನ್ಲಿ ಬೀನ್ ಇಂಪ್ರಿಸನ್ಡ್. ಆಕೆಗೆ ಏನಂತ ಅನ್ನಿಸ್ತು, ಭಾವನೆಗಳು ಹೆಂಗೆ ಬಂದುಪ್ಪ ಅಂತಂದ್ರೆ ಆಕೆಗೆ ಇದು
ಯಾವ ರೀತಿ ಆಕೆ ಭಾವನೆಗೆ ಬಂದುಪ್ಪ ಅಂದರೆ ಇದು ಮನೆ ಹೋಗಿ ಜೈಲ ಆಗ್ಯದ ಅಂತ ಅನಿಸ್ಲಿಕ್ಕೆ ಚಾಲುವಾಯಿತು. ಯಾರಿಗೆ? ಅಂಜಲಿಗೆ. ದ ಹೌಸ್ ಸಡನ್ಲಿ ಲುಕ್ಡ್ ಟೂ ಸ್ಮಾಲ್. ಇಷ್ಟು ದೊಡ್ಡ ಮನೆ ಹೋಗಿ ಆಕಿ ಸಣ್ಣ ಕಡ್ಡಿ ಪೆಟ್ಟಿಗೆ ಹಂಗೆ ಕಾಣ್ತದ್ರಿ, ಅದು ಒಂದೇ ರೂಮ್ನಂಗೆ ಕಾಣ್ತದ. ಯಾರಿಗೆ? ಅಂಜಲಿಗೆ. ಯಾವುದು? ತಮ್ಮ ಮನೆ ಅತ್ಯಂತ ಚಿಕ್ಕದಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆ? ಅಂಜಲಿಗೆ. ಓಕೆ, ಮುಂದೆ ಏನಾಗುತ್ತೆ ನೋಡ್ರಿ. ಆ್ಯಸ್ ದ ಡೇಸ್ ಪಾಸ್ಟ್, ಎಷ್ಟು ಕೆಲವೊಂದು ದಿನಗಳು ಕಳೆದು ಹೋದು. ಅಂಜಲೀಸ್ ಆ್ಯಂಗರ್ ಕೇಮ್ ಡೌನ್. ಅಂಜಲಿಯ ಸಿಟ್ಟು ಏನಾಯ್ತು ರೀ? ಕಡಿಮೆ ಆಯಿತು. ಇಟ್ ವಾಸ್ ಇಂಪಾಸಿಬಲ್ ಟು ರಿಮೇನ್ ಆ್ಯಂಗ್ರಿ ವಿತ್ ಸಮನ್ ಹೂ ವಾಸ್ ಸೋ ಕೈಂಡ್. ಇಟ್ ವಾಸ್ ಇಂಪಾಸಿಬಲ್ ಟು ರಿಮೇನ್ ಆ್ಯಂಗ್ರಿ ವಿತ್ ಸಮನ್ ಹೂ ವಾಸ್ ಸೋ ಕೈಂಡ್. ಈಗ ನೋಡ್ರಿ, ಯಾರಾದರೂ ಬಹಳಷ್ಟು ದಯೆ ಕರುಣೆ ಒಳ್ಳೆಯವರು ಇದ್ರಂದ್ರೆ ಅವ್ರ ಜೊತೆ ಸಿಟ್ಟಿನಿಂದ ಬಹಳ ದಿನಗಳವರೆಗೆ ನಮ್ಗೆ ಇರ್ಲಿಕ್ಕಾಗಲ್ಲ. ಯಾಕಂದ್ರೆ ಆ ಕರುಣೆ, ಆ ದಯಾಳುತನ ನಮ್ಮನ್ನು ಸೋಲಿಸಿಬಿಡುತ್ತೆ. ಅದೇ ರೀತಿಯಲ್ಲಿ ಅಜ್ಜ ಅಜ್ಜಿ ಒಳ್ಳೆಯ ಗುಣವನ್ನು ಹೊಂದಿದವರು, ಅವ್ರ ವಿರುದ್ಧ ಈಕಿನೂ ಕೂಡ ಸಿಟ್ಟಿನಿಂದ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂದೆ ಏನಾಗುತ್ತೆ ನೋಡ್ರಿ. ದಾದಿ ಸ್ಟಾಪ್ಡ್ ಕಮೆಂಟಿಂಗ್ ಆನ್ ಹರ್ ಕ್ಲಾತ್ಸ್. ದಾದಿ ಏನು ಮಾಡ್ಲಿಕ್ಕತ್ತಳಪ್ಪ ಅಂದ್ರೆ ತಾನು ಕೂಡ ಆಕೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕೋತಿದ್ಳು, ಅವಕ್ಕೇನು ಅನ್ನೋದನ್ನು ಕಡಿಮೆ ಮಾಡಿದಳು. ಆ್ಯಂಡ್ ಈವನ್ ಬಾಟ್ ಹರ್ ಪ್ರೆಟ್ಟಿ ಟಿ ಶರ್ಟ್ ವೆನ್ ದೆ ವೆಂಟ್ ಸೈಟ್ ಸೀಯಿಂಗ್. ಈ ಒಂದು ಸೈಟ್ ಸೀಯಿಂಗನ್ನು ಅಥವಾ ಸಿಟಿಯನ್ನು ಹೋದಾಗ ಕೆಲವೊಂದಿಷ್ಟು ಪಾರ್ಕು, ಗಾರ್ಡನ್ನು, ಮಾಲ್ಗಳಿಗೆ ಹೋದಾಗ ಆಕೆಗೆ ಒಂದು ಅತ್ಯಂತ ಚಂದವಾದ ಪ್ರೆಟ್ಟಿ ಅಂದರೆ ಅಂದವಾದ ಚಂದವಾದ ಟಿ ಶರ್ಟನ್ನು ತೆಗೆದುಕೊಂಬರ್ತಾಳೆ. ಯಾರು? ಅಜ್ಜಿ ತನ್ನ ಮೊಮ್ಮಗಳಿಗೆ. ಮೊಮ್ಮಗಳು ಯಾರು? ಅಂಜಲಿ. TV became a divided schedule of the most wanted programs on each individual list. TV ನೋಡೋದು ಏನು ಮಾಡಿದಾರೆ? ಎಲ್ಲರಿಗೂ ಟೈಮ್ ಟೇಬಲ್ ಹಾಕಿಬಿಟ್ರು. ಅಪ್ಪನ ಟೈಮಿಂಗ್ ಇದು, ಮಮ್ಮಿ ಟೈಮಿಂಗ್ ಇದು, ಅಜ್ಜಿ ಟೈಮಿಂಗ್ ಇದು, ಅಜ್ಜನ ಟೈಮಿಂಗ್ ಇದು, ಅಂಜಲಿ ಟೈಮ್ ಇದು, ಎಲ್ಲರೂ ಡಿವೈಡ್ ಮಾಡ್ಕೊಂಡ್ರೆ ಆ ಒಂದು TV ನೋಡು ಟೈಮಿಂಗನ್ನು, ಶೆಡ್ಯೂಲನ್ನು. ಮುಂದೆ ಏನಾಗ್ತದೆ ನೋಡ್ರಿ. ದಾದಾ ಹೆಲ್ಪ್ಡ್ ಅಂಜಲಿ ವಿತ್ ಹರ್ ಪ್ರೊಜೆಕ್ಟ್ಸ್. ಆಕೆ ಹೋಮ್ವರ್ಕ್ ಆಗಿರ್ಬೋದು, ಪ್ರೊಜೆಕ್ಟ್ ಆಗಿರ್ಬೋದು, ಆಕೆ ಒಂದು ಆ್ಯಕ್ಟಿವಿಟಿಗಳಾಗಿರ್ಬೋದು, ಅವುಗಳಲ್ಲಿ ಅಜ್ಜನೂ ಕೂಡ ಅಂಜಲಿಗೆ ಬಹಳಷ್ಟು ಸಹಾಯ ಮಾಡ್ಲಿಕ್ಕತ್ರು. ಆ್ಯಂಡ್ ಈ ವಾಸ್ ಬಿಗ್ ಹೆಲ್ಪ್ ವಿತ್ ಅ ಮ್ಯಾಥ್ಸ್ ಸಿಲೆಬಸ್. ಆ ಒಂದು ಅಜ್ಜ ಮ್ಯಾಥ್ಸ್ ಟೀಚರ್ ಇರೋದರಿಂದ ಬಹಳಷ್ಟು ಏನಾಯ್ತಪ್ಪ ಅಂದ್ರೆ ಮ್ಯಾಥ್ಸನ್ನು ಸಾಲ್ವ್ಸ್ ಮಾಡಲಿಕ್ಕೆ ಅತ್ಯಂತ ದೊಡ್ಡ ಹೆಲ್ಪ್ ಅಂಜಲಿಗೆ ಆಯಿತು. ಮ್ಯಾಥ್ಸಲ್ಲಿ ಬಹಳಷ್ಟು ಟ್ಯಾಲೆಂಟೆಡ್ ಇದ್ದರು. ಯಾರು? ಅಜ್ಜ. He also got Anjali into the habit of reading the newspaper. He also got Anjali ಅಂದ್ರೆ ಮುಂಜಾನೆ ಎದ್ದು ಏನು ಮಾಡ್ತಾರ್ರಿ, ಅಜ್ಜ ಅಜ್ಜವ್ರು ನ್ಯೂಸ್ ಪೇಪರ್ ಓದ್ತಿದ್ರು. ಈ ಅಜ್ಜ ಓದೋದನ್ನು, ತನ್ನ ಚಟವನ್ನು, ಹವ್ಯಾಸವನ್ನು ಅಂಜಲಿಗೂ ಕಲಿಸಿಬಿಟ್ರು. ಏನು? ನ್ಯೂಸ್ ಪೇಪರ್ ಓದೋದನ್ನು. ಯಾರು ಕಲಿಸಿದ್ರು? ಅಜ್ಜ ಅಂಜಲಿಗೆ ಕಲಿಸ್ಬಿಟ್ಟ. He read the headlines to her when he waited for her bus to arrive the bus stop every morning. ಅಜ್ಜ ಏನು ಮಾಡ್ತಿದ್ದಪ್ಪ ಅಂದ್ರೆ ಆ ಪೇಪರ್ ಹೆಡ್ಲೈನ್ ರೇ ಓದ್ತಾ ಇದ್ದ. ಬಸ್ ಜಲ್ದಿ ಬಂದರೆ ಆಕೆಯನ್ನು ಬಸ್ ಹಚ್ಚುವಾಗ ಆ ಹೆಡ್ಲೈನ್ಸ್ ಅದೇ ಓದಿಸ್ರಿ ಆಕೆಗೆ ಕಳಿಸ್ತಾ ಇದ್ದ. ಅಂಜಲಿಸ್ ಮದರ್ ವರ್ಕ್ಡ್ ಇನ್ ಆನ್ ಆಫೀಸ್ ಆ್ಯಂಡ್ ಶಿ ಲೆಫ್ಟ್ ಅಲಾಂಗ್ ವಿತ್ ಹರ್ ಫಾದರ್ ಎವ್ರಿ ಮಾರ್ನಿಂಗ್. ಅಂಜಲಿಸ್ ಮದರು ವರ್ಕ್ಡ್ ಇನ್ ಆನ್ ಆಫೀಸ್. ಈ ಕಡೆ ಅಂಜಲಿ ಅಮ್ಮನೂ ಕೂಡ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ಶಿ ಲೆಫ್ಟ್ ಅಲಾಂಗ್ ವಿತ್ ಹರ್ ಫಾದರ್ ಎವ್ರಿ ಮಾರ್ನಿಂಗ್. ಆಕೆ ಶಿ ಲೆಫ್ಟ್ ಅಲಾಂಗ್ ವಿತ್ ಹರ್ ಫಾದರ್ ಎವ್ರಿ ಮಾರ್ನಿಂಗ್. ಅವರ ಅಪ್ಪನ ಜೊತೆ ಹೋಗ್ತಾ ಇದ್ರು. ಬ್ರೇಕ್ಫಾಸ್ಟ್ ವಾಸ್ ಆಲ್ವೇಸ್ ಕಾರ್ನ್ಫ್ಲೆಕ್ಸ್ ಆ್ಯಂಡ್ ಇಟ್ ವಾಸ್ ಯೂಸ್ವಲಿ ಸ್ಯಾಂಡ್ವಿಚಸ್ ಫಾರ್ ಅಂಜೂಸ್ ಟಿಫಿನ್. ಈ ಒಂದು ಅಂಜುನ್ ಟಿಫಿನ್ ಒಳಗೆ ಏನಿತ್ತಪ್ಪ ಅಂತಂದ್ರೆ ಸ್ಯಾಂಡ್ವಿಚ್ ಆಗಲಿ, ಆಮೇಲೆ ಏನಪ್ಪ ಅಂದ್ರೆ ಕಾರ್ನ್ಫ್ಲೆಕ್ಸ್ ಅಂದ್ರೆ ಈಗ ನಾವು ನೋಡ್ತಿರ್ಬೋದಲ್ರಿ, ಈಗ ಕಾರ್ನ್ಫ್ಲೆಕ್ಸ್ ಅಂದ್ರೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಕೊಡ್ತಾರಲ್ಲ ಆ ರೀತಿಯಾಗಿರ್ತಕ್ಕಂಥ ಈ ಸ್ಯಾಂಡ್ವಿಚ್ಚು, ಈ ಕಾರ್ನ್ಫ್ಲೆಕ್ಸು, ಇದೇ ಏನಪ್ಪ ಅಂದ್ರೆ ಅಂಜಲಿಯ ನಾಷ್ಟ ಆಗಿತ್ತು ಅಥವಾ ಟಿಫಿನ್ ಬಾಕ್ಸ್ ಆಗಿತ್ತು ಅನ್ನೋದನ್ನು ನೋಡ್ತೀವಿ. ಆ್ಯಂಡ್ ವೆನ್ ಅವರ್ ಮದರ್ ಗಾಟ್ ಬ್ಯಾಕ್ ಇನ್ ದ ಈವ್ನಿಂಗ್. ಯಾವಾಗ ಅವರಮ್ಮ ಈವ್ನಿಂಗ್ ಬಂದಾಗ ಏನು ಮಾಡ್ತಿದ್ರು ನೋಡ್ರಿ, ಮುಂಜಾನೆ ಇಷ್ಟು ಸ್ಯಾಂಡ್ವಿಚ್ ಇಲ್ಲ ಕಾರ್ನ್ಫ್ಲೆಕ್ಸರೇ ಹಾಕಿ ಕಳಿಸ್ತಾಯಿದ್ರು. ಈವ್ನಿಂಗ್ ಆಫೀಸ್ ಮುಗಿಸ್ಕೊಂಡು ಬಂದಾಗ ಮಮ್ಮಿ she was so exhausted that cooking food was never great fun. ಯಾಕಂದ್ರೆ ಮುಂಜಾನೆ ಹೋಗಿ ಕೆಲಸ ಮಾಡಿ ಮತ್ತೆ ಬಂದು ಮನ್ಯಾಗ ಅಡುಗೆ ಮಾಡೋದು ಅಂದ್ರೆ ಇಟ್ ಈಸ್ ನಾಟ್ ಈಸಿ ಟಾಸ್ಕ್. ಎಕ್ಸ್ಟ್ರಾಡಿನರಿ ಪರ್ಸನ್ ಬೇಕ್ರಿ ಅಂಥವರೆಲ್ಲ ಡೀಲ್ ಮಾಡ್ತಾರೆ. ಈಕೆ ಏನಕ್ಕೆ ಎಕ್ಸಾಸ್ಟೆಡ್ ಮೀನ್ಸ್ ಟಯರ್ಡ್ ಆಗಿಬಿಡ್ತಿದ್ಳು, ದಣಿತಿರ್ತಿದ್ಳು.
ಈಕೆಗೆ ಅಡುಗೆ ಮಾಡೋದು ಭಾಳ ಬೇಸರ ಆಗ್ತಿತ್ತು ರೀ. ಯಾರಿಗೆ ಅಲ್ಲೇ ಆಗ್ತದೆ ರೀ, ಕೆಲಸ ಮಾಡೋದು ಅವರೇ, ಅಡುಗೆ ಮಾಡೋದು ಅವರೇ ಅಂದ್ರೆ. ಓಕೆ, ಮುಂದೆ ಏನಾಗುತ್ತೆ ನೋಡ್ರಿ. ಬಟ್ ನೌ ದಾದಿ ಹ್ಯಾಡ್ ಟೇಕನ್ ಓವರ್ ದ ಕಿಚನ್. ಈಗ ಕಿಚನ್ ಒಳಗೆ ಫೀಲ್ಡಿಗೆ ಯಾರಿಗೆ ಬಂದ್ರಿ? ಅಜ್ಜಿನ ಬಂದಳಕ್ಕೆ. ಸುಮ್ಮನೆ ಕಿರಿಕಿರಿನ ಬೇಡ, ನಾನೇನು ಅಡುಗೆ ನೋಡ್ಕೋತ ತೈಕಿರ. ಶಿ ಆ್ಯಕ್ಚುಲಿ ಸೇಡ್ ಶಿ ವಾಸ್ ಗೆಟಿಂಗ್ ಬೋರ್ಡ್ ಆಫ್ ಫಾರ್ ಡೂಯಿಂಗ್ ನಥಿಂಗ್. ಅಜ್ಜಿ ಏನು ಹೇಳ್ತಾರೆ, ನಮ್ಮ ಮನ್ಯಾಗ ನನಗೆ ಏನು ಮಾಡ್ಲಿಕ್ಕೆ ಕೆಲಸ ಇಲ್ಲ, ನಂಗೆ ಬೇಸರ ಆದತಿ, ನಾ ಅಡುಗೆ ಮಾಡಿ ಹಾಕ್ತೀನಿ ಎಲ್ಲರಿಗೆ ಅಂತೇಕಿರಿಂದ ಸ್ಟಾರ್ಟ್ ಮಾಡಲ ಅಜ್ಜಿ ಅಡುಗೆ ಮಾಡ್ಲಕ್ಕೆ. ದಾದಿ ವಾಸ್ ಎ ಫ್ಯಾಂಟಾಸ್ಟಿಕ್ ಕುಕ್. ಒಂದು ಅತ್ಯದ್ಭುತವಾದ ಅಡುಗೆ ಮಾಡ್ತಕ್ಕಂಥ ಅಡುಗೆಯ ಮನೆಯ ಒಂದು ಯಜಮಾನತಿ ಅಥವಾ ಅಡುಗೆ ಮಾಡೋಕ್ಕೆ ಬಹಳಷ್ಟು ಹಿರಿಯರೆಲ್ಲ ಬಹಳಷ್ಟು ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು. ಸಡನ್ಲಿ ದೇ ವೇರ್ ಸರ್ವ್ ಡಿವೈನ್ ಪರಾಟಾಸ್ ಆ್ಯಂಡ್ ಸಬ್ಜಿ, ಮಿಠಾಯಿ ಆ್ಯಂಡ್ ಪಕಾರೋಸ್, ಸಲಾಡ್ಸ್ ಆ್ಯಂಡ್ ಪಿಕಲ್ಸ್. ಏನೇನು ಮಾಡ್ಲಕ್ಕತ್ತಲ್ಲ ನೋಡ್ರಿ ಅಜ್ಜಿ. ಡಿವೈನ್ ಪರೋಟಾಸ್, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪರಾಟಗಳು, ಆ್ಯಂಡ್ ಸಬ್ಜಿ ಪಲ್ಲೆ, ಮಿಠಾಯಿ ಸ್ವೀಟ್ ಮಸ್ತ್, ಪಕೋರಾಸ್, ಸಲಾಡ್ಸ್, ಕೋಸಂಬರಿ, ಪಿಕಲ್ಸ್, ಉಪ್ಪಿನಕಾಯಿ ಎಲ್ಲ ಅನಾಹುತ ಮಾಡ್ಲಕ್ಕತ್ತಲ್ಲ ಅಜ್ಜಿ. ಈ ಟೇಸ್ಟ್ ನೋಡಿ ಎಲ್ಲರಿಗೆ ಹುಚ್ಚ ಹಿಡಿತು. ಅಂಜಲಿ's mother could now slow down a little and rest her feet. ಈ ಮನೆ ಅಡಿಗೆ ಎಲ್ಲ ಅಜ್ಜಿ ಮಾಡೋದ್ರಿಂದ ಅಂಜಲಿ ಅಮ್ಮನಿಗೆ ಬಹಳಷ್ಟು ಏನು ಮಾಡ್ಲಕತ್ತು? ರೆಸ್ಟ್, ಆಕೆ ಕಾಲಿಗೆ ಸಿಗ್ಲಿಕ್ಕತ್ತು. ಶಿ ಈವನ್ ಹ್ಯಾಡ್ ಮೋರ್ ಟೈಮ್ ಫಾರ್ ಹರ್ ಡಾಟರ್. ಅಮ್ಮ ಆ ಅಡುಗೆ ಮಾಡೋ ಟೈಮನ್ನೇ ಯಾರಿಗೆ ಕೊಡ್ಲಕತ್ತಳು? ಮಗಳಿಗೆ ಕೊಡ್ಲಕತ್ತಳು. ಆಕೆ ಸ್ಟಡಿ ಏನು ಮಾಡಕತ್ತಾಳ, ಏನು ಬರೀದಾಳ, ಏನು ಒಂದು ಹೋಮ್ವರ್ಕ್ ಮಾಡಿದಾಳ ಅಂತ ಚೆಕ್ ಮಾಡಲಿಕ್ಕೆ, ಆ ಮಗಳ ಒಂದು ವಿದ್ಯಾಭ್ಯಾಸವನ್ನು ನೋಡಲಿಕ್ಕೆ ಅಮ್ಮನಿಗೆ ಕೂಡ ಇಲ್ಲಿ ಟೈಮ್ ಸಿಕ್ತು. ಅದರಿಂದ ಅಜ್ಜಿ ಕಿಚನ್ ಒಂದು ಕೆಲಸ ನೋಡ್ಕೊಳ್ಳೋದ್ರಿಂದ. ಶಿ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್ ದ್ಯಾಟ್ ಹರ್ ಚೈಲ್ಡ್ ವಾಸ್ ಇನ್ ದ ಮೋಸ್ಟ್ ಕೇರಿಂಗ್ ಹ್ಯಾಂಡ್ಸ್ ಪಾಸಿಬಲ್. ಶಿ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್. ಆಕೆನೂ ಕೂಡ ತೃಪ್ತಿ ಪಟ್ಟುಕೊಂಡ್ಳು. ದ್ಯಾಟ್ ಹರ್ ಚೈಲ್ಡ್ ವಾಸ್ ಇನ್ ದ ಮೋಸ್ಟ್ ಕೇರಿಂಗ್ ಹ್ಯಾಂಡ್ಸ್ ಪಾಸಿಬಲ್ ಟಿಲ್ ಒನ್ ಡೇ ವೆನ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಅನೌನ್ಸ್ಡ್. ಈಕೆಗೆ ಅಮ್ಮಗೂ ಚಲೋ ಆಯಿತು, ಅಂಜಲಿಗೂ ಚಲೋ ಆಯಿತು, ಅಜ್ಜಿಗೆ ಚಲೋ ಆಯಿತು, ಎಲ್ಲರಿಗೂ ಚಲೋ ಆಯಿತು. ಬಟ್ ಒಂದಿನ ಅಜ್ಜ ಅಜ್ಜಿ ಹೇಳ್ತಾರೆ, ಅನೌನ್ಸ್ಡ್ ಅಂದರೆ ಹೇಳಿದರು. ಏನು ಹೇಳಿದ್ರು ನೋಡ್ರಿ? ವಿ ಆರ್ ಥಿಂಕಿಂಗ್ ಆಫ್ ಗೋಯಿಂಗ್ ಟು ರೀತಾಸ್ ಪ್ಲೇಸ್ ಫಾರ್ ಎ ವೈಲ್. ಆ ಒಂದು ರೀತಾಳ ಮನೆಗೆ, ರೀತಾಳ ಊರಿಗೆ ನಾವೊಂದು ಸ್ವಲ್ಪ ದಿನ ಹೊಂಟೀವಿ ಅಂತ ಅಜ್ಜ ಅಜ್ಜಿ ಹೇಳ್ತಾರೆ. ಮುಂದೆ ಮತ್ತೆ ಬೆರಿ ಬತ್ತಲ್ರಿ. ಈಗ ಮುಂದೆ ಏನಾಗುತ್ತೆ ನೋಡ್ರಿ. ಬಿಫೋರ್ ಎನಿ ಒನ್ ಕುಡ್ ಸೇ ಎನಿಥಿಂಗ್, ಅಂಜಲಿ ಬರ್ಸ್ಟ್ ಔಟ್, ಓ ಕ್ಯಾನ್ ಐ ಹ್ಯಾವ್ ಮೈ ರೂಮ್ ಬ್ಯಾಕ್ ದೆನ್? ದಾದಾ ದಾದಿ ವೆನ್ ಆರ್ ಯು ಗೋಯಿಂಗ್? ಯಾರೂ ಏನೂ ಹೇಳಿಲ್ಲ. ಅಂಥ ಟೈಮ್ನ ಅಂಜಲಿ ಒಬ್ಬಕ್ಕೆ ಜೋರ್ಲಿ ಹೇಳಿಬಿಡ್ತಾಳ, ಹಾಗಾದ್ರೆ ನನ್ನ ರೂಮ್ ನನಗೆ ವಾಪಸ್ ಸಿಗ್ತದ ಅಜ್ಜ ಅಜ್ಜಿ? ಯಾವಾಗ ಹೊಂಟ್ರಿ ನೀವು ಅಂತ ಕೇಳ್ತಾಳೆ ಆಕೆ. ನನ್ನ ರೂಮ್ ನನಗೆ ಬತ್ತು, ಯಾವಾಗ ಹೋಗ್ತೀರಿ ನೀವು ಅಂತ ಕೇಳ್ತಾಳೆ. ನೋಡ್ರಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ದ ಸೈಲೆನ್ಸ್ ದ್ಯಾಟ್ ಫಾಲೋಡ್ ವಾಸ್ ಟೆರಿಬಲ್ ಆ್ಯಂಡ್ ಒನ್ಲಿ ದಾದಿ ಹ್ಯಾಡ್ ಸಮ್ ಕೈಂಡ್ ಆ್ಯಂಡ್ ಜನರಲ್ ವರ್ಡ್ಸ್ ಟು ಫಿಲ್ ಇಟ್ ವಿತ್. ಆವಾಗ ಇಲ್ಲಿ ನೋಡ್ರಿ, ಅಂಜಲಿ ಒಬ್ಬಕ್ಕನ ಟಿ ವಿ ನೋಡ್ಕೊ ಕೂತಾಳ. ಮನೆಯಾಗೆಲ್ಲ ಸೈಲೆನ್ಸ್. ಯಾರು ಟೆರಿಬಲ್ ಅಂದರೆ ಭಯಂಕರವಾಗಿರ್ತಕ್ಕಂಥ. ಅಜ್ಜ ಅಜ್ಜಿ ಮಾತ್ರ ಕತೆ ಹೇಳ್ತಿದ್ರು, ಎಲ್ಲ ಮಜಾ ಮಾಡಿಸ್ತಾಯಿದ್ರು ಅಂಜಲಿಗೆ. ಇಲ್ಲಿ ಬಹಳಷ್ಟು ಆ ಒಂದು ಗ್ಯಾಪನ್ನು, ಆ ಒಂದು ನಿಶಬ್ದತೆಯನ್ನು ತುಂಬಲಿಕ್ಕೆ ಯಾರೂ ಬರಲೇ ಇಲ್ಲ. ಲೇಟರ್ ಅಪಾರ್ಟ್ ಫ್ರಾಮ್ ಹರ್ ರೂಮ್, ಆಕೆ ತನ್ನ ರೂಮನ್ನು ಬಿಟ್ಟು ಅಂಜಲಿ ಗಾಟ್ ದ ವರ್ಸ್ಟ್ ಫೈರಿಂಗ್ ಶಿ ಹ್ಯಾಡ್ ಎವರ್ ರಿಸೀವ್ಡ್ ಫ್ರಾಮ್ ಹರ್ ಪೇರೆಂಟ್ಸ್. ಆ ಒಂದು ಅಂಜಲಿ ಗಾಟ್ ದ ವರ್ಸ್ಟ್ ಫೈರಿಂಗ್. ಫೈರಿಂಗ್ ಅಂದರೆ ಬೈಯೋದು, ನಿನ್ನಿಂದಲೇ ಹೋದ್ರ ಅವರು ಅಂತ ಹೇಗೆ ಅಂದ್ರೆ ಅಜ್ಜ ಅಜ್ಜಿ ಬಂದಿದ್ರು, ನೀ ಹಿಂಗೆ ನನ್ನೇ ಅವರು ನಿನ್ನ ರೂಮ ಅದು ನಿನ್ನ ಕಬೋರ್ಡ್ ಆತನ ನಿನ್ನಿಂದ ಹೋಗ್ಯಾರ ಅಂತೇಳಿ ಫೈರಿಂಗ್ ಅಪ್ಪ ಅಮ್ಮ ಬೈಲಕತ್ರಕಿ. ಯಾರಿಗೆ? ಅಂಜಲಿಗೆ. ಎನಿ ಹೌ ಶಿ ಹ್ಯಾಡ್ ವಾಟ್ ಶಿ ಹ್ಯಾಡ್ ವಾಂಟೆಡ್. ಹಾಗೆ ಆಗಲಿ, ಆಕೆಗೆ ಏನು ಬೇಕಾಗಿತ್ತು, ರೂಮ್ ಬೇಕಾಗಿತ್ತು, ಅದು ಸಿಕ್ಕದ. ಆ್ಯಂಡ್ ಇನ್ 2 days ಟೈಮ್ ದೇ ವೇರ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ ಅಗೇನ್. 2 ದಿನದೊಳಗೆ ಅಜ್ಜ ಅಜ್ಜಿ ಹೋದ 2 ದಿನದೊಳಗೆ ಅವ್ರ ಫ್ಯಾಮಿಲಿ ನ್ಯೂಕ್ಲಿಯರ್ ಅಂದ್ರೆ ಏನು? ಚಿಕ್ಕ ಫ್ಯಾಮಿಲಿ ಮತ್ತೆ ಸಣ್ಣ ಕುಟುಂಬ ಆಯಿತು, ದೊಡ್ಡದಿತ್ತದು. ಬಟ್ ಇಟ್ ವಾಸ್ ಲೋನ್ಲಿ ಅಚೀವ್ಮೆಂಟ್. ಬಟ್ ಇಲ್ಲಿ ಏನು ಬೇಕಾಗಿತ್ತು? ಅಂಜಲಿ ಒಬ್ಬಕ್ಕೇ ಇರಬೇಕಾಯ್ತು. ದೇರ್ ವಾಸ್ ನೋ ಒನ್ ಟು ಕಮ್ ಹೋಮ್ ಟು ಬಟ್ ದ ಸಿಲ್ಲಿ
ಟಿ ವಿ ಒಂದು ಬಿಟ್ಟು ಯಾರು ಮನೆಗೆ ಬರೋರಿಲ್ಲ ಹೋಗೋರಿಲ್ಲ ಅನಿಸ್ಲಿಕ್ಕತ್ತಕಿಗೆ. ದೇರ್ ವಾಸ್ ನೋ ಒನ್ ಟು ಟಾಕ್ ಟು, ಯಾರೂ ಕೂಡ ಇಲ್ಲಿ ಮಾತಾಡೋರು ನನ್ನ ಜೊತೆ ಇಲ್ಲ. ಹರ್ ಮದರ್ ವಾಸ್ ಅಗೇನ್ ಹರಾಸ್ಡ್ ಆ್ಯಂಡ್ ಓವರ್ ವರ್ಕ್ಡ್ ವಿತ್ ನೋ ಟೈಮ್ ಫಾರ್ ಎನಿಥಿಂಗ್. ಅವ್ರ ಅಮ್ಮನೂ ಆಫೀಸ್ಗೆ ಹೋಗಿ ಮತ್ತು ಆಫೀಸ್ನಿಂದ ಬಂದು ಮನೆ ಕೆಲಸ ಕಿಚನ್ ಕೆಲಸ ಮಾಡ್ಕೋತ ಈಕೆ ಜೋಡಿ ಮಾತಾಡ್ತಾನೆ ಇರಲಿಲ್ಲ. ಬಿಸಿ ಆಗಿಬಿಟ್ಲ ಅಮ್ಮನೂ ಕೂಡ. ಬಟ್ ಮೋಸ್ಟ್ ಆಫ್ ಆಲ್ ದ ನಾಯ್ಸ್ ಆ್ಯಂಡ್ ಬಸಲ್ ಆಫ್ ಒನ್ ಬಿಗ್ ಹ್ಯಾಪಿ ಫ್ಯಾಮಿಲಿ ಹ್ಯಾಡ್ ಫೇಡೆಡ್ ಇನ್ ಟು ಸೈಲೆನ್ಸ್. ಒಂದು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮೊಮ್ಮಗಳು ಮಗಳು ಇವರೆಲ್ಲ ಅತ್ಯಂತ ಸಂತೋಷದಿಂದ ತುಂಬಿತ್ತು. ಬಟ್ ಈಗ ಮತ್ತೆ ಈ ಒಂದು ಸೈಲೆಂಟ್, ಈ ಒಂದು ಏಕಾಂತತೆಗೆ ಮತ್ತೆ ತಿರುಗ್ತು ಅನ್ನೋದು ನಾವು ನೋಡ್ತೀವಿ. ದ ಹೌಸ್ ಸಡನ್ಲಿ ಲುಕ್ ಟು ಬೇಗ ಅಜ್ಜ ಅಜ್ಜಿ ಬಂದ ಈಗ ಸಾಂದ್ ಅನಿಸಿತ್ತು. ಈಗ ಮತ್ತೆ ಆ ಒಂದು ಮನೆ ದೊಡ್ಡದನ್ಸ್ಲಿಕ್ಕತ್ತು, ಯಾರು ಇಲ್ಲ ಅಂತಕ್ಕಂಥ ಫೀಲು ಯಾರಿಗಾಗ್ಲಿಕ್ಕತ್ರಿ? ಇಲ್ಲಿ ಅಂಜಲಿಗಾಗ್ಲಿಕ್ಕತ್ತು. ವೆನ್ ದ ಫೋನ್ ರ್ಯಾಂಗ್ ದ ಫಾಲೋವಿಂಗ್ ನೈಟ್, ಆ ಒಂದು ರಾತ್ರಿ ಫೋನ್ ರಿಂಗ್ ಆಗ್ತದೆ. ಜಸ್ಟ್ ಲೈಕ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಇಟ್ ವುಡ್. ಇಟ್ ವಾಸ್ ಅಂಜಲಿ ಹೂ ರ್ಯಾನ್ ಆ್ಯಂಡ್ ಪಿಕ್ಡ್ ಇಟ್ ಅಪ್ ಟು ಸೇ ದಾದಾ ದಾದಿ ವೆನ್ ಆರ್ ಯು ಕಮಿಂಗ್ ಬ್ಯಾಕ್. ಯಾವಾಗ ಓಡಿ ಹೋಗಿ ಫೋನ್ ಎತ್ತಾಳಲ್ಲ ಅವಾಗ ಕೇಳ್ತಾಳ, ಅಜ್ಜ ಅಜ್ಜಿ ನೀವು ಹೊಳ್ಳಿ ಯಾವಾಗ ಬರ್ತೀರಿ ಹೇಳ್ರಿ ಅಂತಕ್ಕಂಥ. ಯಾಕೆ ಈ ರೀತಿ ಹೇಳ್ತಾಳಪ್ಪ ಅಂದ್ರೆ ಅವ್ರಿಲ್ಲದೆ ಆಕೆಗೆ ಇಲ್ಲಿ ಟೈಮ್ ಪಾಸ್ ಆಗಲಾಗ್ಯದ. ಇಲ್ಲಿ ನೋಡ್ರಿ ಎಷ್ಟು ಅಟ್ಯಾಚ್ಮೆಂಟ್ ಅದ ನೋಡ್ರಿ. ಒಂದು ಸಲ ನಾವು ವ್ಯಕ್ತಿಗಳ ಜೊತೆ ಖುಷಿಯಾಗಿ ಒಳ್ಳೆಯವರು ಇರೋರ ಜೊತೆ ನಾವು ಅಟ್ಯಾಚ್ಮೆಂಟ್ ಇದ್ದಾಗ ಆ ಮಗುನೂ ಕೂಡ ಏನಪ್ಪ ಅಂತಂದ್ರೆ ಅವ್ರ ಬಗ್ಗೆ ಮತ್ತೊಮ್ಮೆ ಕುತೂಹಲವನ್ನು ಕೇಳ್ತಾರೆ, ಯಾವಾಗ ಬರ್ತೀರಿ. ಅದಕ್ಕೆ ದೇರ್ ಇಸ್ ಅ ನೆಸ್ಟ್ ಆಫ್ ಗ್ರ್ಯಾಂಡ್ ಪೇರೆಂಟ್ಸ್ ವಿತ್ ದ ಗ್ರ್ಯಾಂಡ್ ಪೇರೆಂಟ್ಸ್. ಒಂದು ಗೂಡು, ಜೇನಿನ ಗೂಡು ನಾವೆಲ್ಲ ಬೇರೆಯಾಗಲು ಕೊನೆ ಇಲ್ಲ ಅಂತ ಒಂದು ಮಾತನ್ನು ಹೇಳ್ತಾರಲ್ರಿ, ಹಾಡೋದಲ್ರಿ. ಆ ರೀತಿ ಏನಪ್ಪ ಅಂತಂದ್ರೆ ನಾವಿಲ್ಲಿ ನೋಡ್ಬೋದು. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಲೆಸನನ್ನು. ಕ್ಲಿಯರ್ ಆಗಿದ್ದರೆ ಈ ಒಂದು ವಿಡಿಯೋ ಕ್ಲಾಸ್ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೆ ಕೂಡ ಏನು ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಆ್ಯಂಡ್ if you like this video class, you can give a like for this video. Then don't forget to subscribe this YouTube channel, because your subscription is our motivation to bring the more classes the betterment of you my dear students ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಕ್ಲಾಸ್ ಒಂದಿಗೆ ನಿಮ್ಮ ಮುಂದೆ ನಾನು ಸಿಗ್ತೀನಿ ಅಂತ ಹೇಳ್ತಾ, ಬಾಯ್, ಸಿ ಯು ಸೂನ್.